Good morning, students. Very good morning. In last video, we discussed the MOT, the energy level diagram. Energy level diagrams of theory point of view. H2 important. Why He2 does not exist? Artha aita? Next, that is Li2. Next, C2. Next, N2. ನೆಕ್ಸ್ಟ್ ಓಟು. ಈ ಒಂದು ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ನ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್, ಬಾಂಡ್ ಆರ್ಡರ್ ಡಿಟರ್ಮಿನೇಷನ್, ಇದು ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ. ಬಾಂಡ್ ಆರ್ಡರ್ 0 ಬರುತ್ತೆ. ಇದರ ಬಾಂಡ್ ಆರ್ಡರ್ ಡಿಟರ್ಮಿನೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್, ರೈಟಿಂಗ್ ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ನಿಮಗೆ ಇಂಪಾರ್ಟೆಂಟ್. ಥಿಯರಿ ಪಾಯಿಂಟ್ ಆಫ್ ಇಷ್ಟೇ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು. ಬಟ್ CET, ನೀಟ್ ಅಂಡ್ JEE ಬಂದಾಗ ಅರ್ಥ ಆಯ್ತಾ, ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ನೀವು ಈ ಸ್ಟೆಬಿಲಿಟಿ, ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮತ್ತು ದಟ್ ಈಸ್ ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಮೇಲೆ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ಗೆ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ಬೋದು. ಅದಕ್ಕೋಸ್ಕರ ನಿಮಗೆ ಒಂದು ವಿಡಿಯೋದಲ್ಲಿ ಯಾವ ಥರ ಶಾರ್ಟ್ ಕಟ್ಸ್, ಯಾವ ಥರ ಸ್ಟೆಬಿಲಿಟಿ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಅರ್ಥ ಆಯ್ತಾ. ಒಂದು ವೇಳೆ ಬಾಂಡ್ ಆರ್ಡರ್ ಒಂದೇ ಇದ್ದಾಗ ಕೆಲವೊಂದು ಅಯಾನಿಕ್ ಸ್ಪೀಸೀಸ್ ಅಲ್ಲಿ ಅರ್ಥ ಡಿಫರೆಂಟ್ ಸ್ಟೆಬಿಲಿಟಿ ಯಾವ ಥರ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಅಂತ ನಾವು ಡಿಸ್ಕಸ್ ಮಾಡೋಣ. ನಾವು ಈ MOT ಅಲ್ಲಿ ಅರ್ಥ ಆಯ್ತಾ, CET ನೀಟ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಯ್ತಾ, ಮತ್ತೆ JEE ಪಾಯಿಂಟ್ ಆಫ್ ವ್ಯೂ ಏನು ಕ್ವಶನ್ಸ್, ಯಾವ ಥರ ನಿಮಗೆ ಕ್ವಶನ್ಸ್ ಕೇಳಬಹುದು ಅಂತ ನಾವು ಫಸ್ಟ್ ಶಾರ್ಟ್ ಕಟ್ಸ್ ಹೇಳ್ಕೊಟ್ಟು ಮತ್ತೆ 2-3 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಯಾವುದೇ ಕ್ವಶನ್ ಕೊಡಲಿ ನಿಮಗೆ, ನೀವು ಅಟೆಂಡ್ ಮಾಡೋ ಇದರಲ್ಲಿ ಇರಬೇಕು. ಅರ್ಥಾತ್ ಯಾವುದಾದ್ರೂ ಕ್ವಶನ್ ಇಂಥದ್ದೇ ಕೊಡುತ್ತೆ ಅಂದ್ರೂ ನಾವು ಹೇಳಿಕ್ಕಾಗಲ್ಲ. ಬಟ್ ನೀವು ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ನೀವು ಅಟೆಂಡ್ ಮಾಡ್ಬೋದು. ಸರ್ ಹೆಂಗೆ ಸರ್ ಅದನ್ನು ಪರ್ಫೆಕ್ಟ್ ಆಗ್ತಕ್ಕಂಥ? ವೆರಿ ಸಿಂಪಲ್. ಅರ್ಥ ಆಯ್ತಾ. ನಾವು ನಿಮ್ಗೆ ಆಲ್ರೆಡಿ ಯು ನೋ ದಟ್ ಹೌ ಡು ಡಿಟರ್ಮೈನ್ ದ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು NB minus NA. ವಾಟ್ ಇಸ್ ಬಾಂಡ್ ಆರ್ಡರ್? ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ಅಲ್ಲಿ ಆಟಮ್ಸ್ ಮಧ್ಯದಲ್ಲಿ ಎಷ್ಟೊಂದು ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಆಗಿದೆಯೋ ದಟ್ ಗಿವ್ಸ್ ದ ಬಾಂಡ್ ಆರ್ಡರ್. ಫಾರ್ ಎಕ್ಸಾಂಪಲ್, ಬಾಂಡ್ ಆರ್ಡರ್ ಆಫ್ N2 is 3. There is a triple bond is present in between the 2 nitrogen atoms. ಅರ್ಥ ಆಯ್ತಾ. ಬಾಂಡ್ ಆರ್ಡರ್ ಆಫ್ H2 is 1. There is a single bond is present in between the 2 hydrogen atoms. Bond order of O2 is 2. There is a double bond is present in between the 2 oxygen atoms. ಅರ್ಥ ಆಯ್ತಾ. ಈ ತರ ನಾವು ಬಾಂಡ್ ಆರ್ಡರ್ನ ಡಿಟರ್ಮೈನ್ ಮಾಡಿದ್ವಿ. ಬಾಂಡ್ ಆರ್ಡರ್ ಡಿಟರ್ಮೈನ್ ಮಾಡಬೇಕಾದ್ರೆ ದಟ್ ಈಸ್ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಆಫ್ ದ ಡಿಫರೆನ್ಸ್ ಬಿಟ್ವೀನ್ NB minus NA. NA ಅಂದ್ರೆ ಸೋಡಿಯಂ ಅಲ್ಲ, ಅದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಅರ್ಥ ಆಯ್ತಾ. NB minus NA. NB minus NA, where NB is the number of electrons in bonding molecular orbitals, where NA is number of electrons in anti-bonding molecular orbitals. ಅರ್ಥ ಆಯ್ತಾ. ಈ ಫಾರ್ಮುಲಾದ ಮುಖಾಂತರ ನಾವು ಬಾಂಡ್ ಆರ್ಡರ್ನ ಕಂಡುಹಿಡಿತೀವಿ. ಅರ್ಥ ಆಗಿದೆಯಾ. ಆ ಬಾಂಡ್ ಆರ್ಡರ್ನ ಡಿಫರೆಂಟ್ ಸ್ಪೀಸೀಸ್ ಅಲ್ಲಿ ಏನು ಕಂಡುಹಿಡಿತಕ್ಕಂಥದ್ದು, ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತಕ್ಕಂಥದ್ದು. ಅರ್ಥ ಆಯ್ತಾ. ನಾವು ಇದನ್ನ ಡಿಸ್ಕಸ್ ಮಾಡಿದ್ದೀವಿ ಇವತ್ತಿನ ಕ್ಲಾಸಲ್ಲಿ. ಅರ್ಥ ಆಯ್ತಾ. ನಿಮಗೆ ಗೊತ್ತಿದೆ ಬಾಂಡ್ ಆರ್ಡರ್ ಅಥವಾ ಸ್ಟೆಬಿಲಿಟಿ is directly proportional to bond order. ಅರ್ಥ ಆಯ್ತಾ. ನೆಕ್ಸ್ಟ್, ಬಾಂಡ್ ಲೆಂತ್ is inversely proportional to bond order. ಇವೆರಡು ಚೆನ್ನಾಗಿ ನಾವು ಪಟ್ಕೊಂಡಿದ್ವಿ. ನಮಗೆ ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗತ್ತೆ. ಅರ್ಥ ಆಯ್ತಾ. ಬಾಂಡ್ ಲೆಂತ್, ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಬಾಂಡ್ ಲೆಂತ್ ಕಡಿಮೆ ಆದಷ್ಟು ಬಾಂಡ್ ಆರ್ಡರ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ. ಗೊತ್ತಿದೆ ನಿಮಗೆ. ನೆಕ್ಸ್ಟ್, ನಾವು ಇಟ್ಸ್ ವೆರಿ ಸಿಂಪಲ್. ನಾವು ಯು ಕನ್ಸಿಡರ್ H2 ಮಾಲಿಕ್ಯೂಲ್. H2 ಮೈನಸ್ ತಗೊಳ್ಳೋಣ, H2 ಪ್ಲಸ್ ತಗೊಳ್ಳೋಣ. ಈ ಮೂರರಲ್ಲಿ ಯಾವುದು ಮೋರ್ ಸ್ಟೇಬಲ್, ಯಾವುದು ಲೆಸ್ ಸ್ಟೇಬಲ್, ಈ ಮೂರರಲ್ಲಿ ದ ಸ್ಟೆಬಿಲಿಟಿ ಆರ್ಡರ್ ಏನು, ಈ ಮೂರರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು, ಈ ಮೂರರಲ್ಲಿ ಬಾಂಡ್ ಆರ್ಡರ್ ಏನು.
ಇಷ್ಟು ನೀವು ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಅರ್ಥ ಆಯ್ತಾ ಸರ್. ನೀವು ಎನರ್ಜಿ ಡಯಾಗ್ರಾಮ್ ಜ್ಞಾಪಕ ಇಟ್ಕೋಬೇಕಾ? ಬೇಕಾಗಿಲ್ಲ. ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಯಾಕಂದ್ರೆ ಎನರ್ಜಿ ಡಯಾಗ್ರಾಮ್ ಬರೀತಕ್ಕಂಥದ್ದು, ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತಕ್ಕಂಥದ್ದು ನೀವು ಪರ್ಫೆಕ್ಟ್ ಆಗಿದೆ. ನಾವು ಇದಕ್ಕೆ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಪ್ಪ ಈ ಆರ್ಡರ್ ಅರ್ಥ ಆಯ್ತಾ? ದಟ್ ಈಸ್ ದ ಮಾಲಿಕ್ಯೂಲ್ ಲೆಸ್ ದೆನ್ ಅರ್ಥ ಆಯ್ತಾ ಲೆಸ್ ದೆನ್ ಆರ್ ಈಕ್ವಲ್ ಟು 14 ಇದ್ರೆ ಯಾವುದರಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಯಾವ ಮಾಲಿಕ್ಯೂಲ್ಸ್ ಅಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 14 ಇದ್ರೆ ಅದರಲ್ಲಿ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಬರೀತೀರಾ ಸಿಗ್ಮಾ 1s ಸಿಗ್ಮಾ ಸ್ಟಾರ್ 1s ಸಿಗ್ಮಾ 2s ಸಿಗ್ಮಾ ಸ್ಟಾರ್ 2s ಅಲ್ವಾ? ಆರ್ಡರ್ ಆಫ್ ರೈಟಿಂಗ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಅರ್ಥ ಆಯ್ತಾ? ನೆಕ್ಸ್ಟ್ that is pi 2px is equal to pi 2py ಅರ್ಥ ಆಯ್ತಾ? ನೆಕ್ಸ್ಟ್ ಸಿಗ್ಮಾ 2pz ಅರ್ಥ ಆಯ್ತಾ? ನೆಕ್ಸ್ಟ್ pi star 2px is equal to pi star 2py pi star 2py ಸಿಗ್ಮಾ ಸ್ಟಾರ್ 2pz ಹಿಂಗ್ ಬರೀತೀವಾ? ದಿಸ್ ದ ಆರ್ಡರ್ ಆಫ್ ರೈಟಿಂಗ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್. ನೀವು ಎನರ್ಜಿ ಡಯಾಗ್ರಾಮ್ ಮುಖಾಂತರ ಇದನ್ನ ತಿಳ್ಕೊಂಡಿದ್ದೀರಾ. ಅರ್ಥ ಆಯ್ತಾ? ನಾವು ಹೈಡ್ರೋಜನ್ಗಾದ್ರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್? ಒಂದೊಂದು ಹೈಡ್ರೋಜನ್ ಅಲ್ಲಿ ಒಂದೊಂದು, ಅಲ್ಲಿಗೆ 2 ಎಲೆಕ್ಟ್ರಾನ್ಸ್ ಎರಡರಲ್ಲೂ. ಆ 2 ಎಲೆಕ್ಟ್ರಾನ್ಸ್ ನಾವು ಯಾವುದಕ್ಕೆ ಹೋಗುತ್ತೆ? ಫಸ್ಟ್ ಇಟ್ ಈಸ್ ದ order of writing molecular configuration. Each molecular orbital having the capacity of 2 electrons, no, 2 electrons, sigma 1s ಹೋಗ್ಬಿಡುತ್ತೆ. That is a molecular electronic configuration of H2. ಅರ್ಥ ಆಯ್ತಾ? ನೆಕ್ಸ್ಟ್ H2 ಮೈನಸ್ ಅಂದ್ರೆ H2 ಅಲ್ಲಿ 2, H2 ಮೈನಸ್ ಅಲ್ಲಿ 3 ಎಲೆಕ್ಟ್ರಾನ್ಸ್. 3 ಎಲೆಕ್ಟ್ರಾನ್ಸ್ ತಾನೆ? 3 ಎಲೆಕ್ಟ್ರಾನ್ಸ್ ಅಂದ್ರೆ that is sigma 1s2 sigma star sorry sigma star 1s1 sigma 1s sigma star 1s sigma 2s sigma star 2s ಅಲ್ವಾ? ಎಸ್. ಇವಾಗ ನಮಗೆ ಬೇಕಾಗಿತ್ತು 3 ಎಲೆಕ್ಟ್ರಾನ್ಸ್ ಮಾತ್ರ ಹಿಂಗೆ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಬರೆದ್ರೆ ಓನ್ಲಿ 1 ಎಲೆಕ್ಟ್ರಾನ್, ಓನ್ಲಿ 1 ಎಲೆಕ್ಟ್ರಾನ್ ತಾನೆ ಅದ? ಅರ್ಥ ಆಯ್ತು? ಓನ್ಲಿ 1 ಎಲೆಕ್ಟ್ರಾನ್ ಹಿಂಗ್ ಬರೀತೀರಾ ಸಿಗ್ಮಾ 1s1 ಅಲ್ವಾ? ಸಿಗ್ಮಾ 1s1. ದಿಸ್ ಇಸ್ ದ ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಫ್ ದೀಸ್ 3 ಸ್ಪೀಸೀಸ್. ಮಾಲಿಕ್ಯುಲರ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀತಕ್ಕಂಥದ್ದು ಗೊತ್ತಾಯ್ತು. ವಾಟ್ ಇಸ್ ದ ಬಾಂಡ್ ಆರ್ಡರ್ ಹಿಯರ್? 1. There is a single bond is present. How do you determine the bond order? Bond order is equal to half the difference between NB minus NA ಅಲ್ವಾ? half the difference between only bonding. ಇದು ಬಾಂಡಿಂಗ್, ಇವು ಅರ್ಥ ಆಯ್ತಾ? ಇವು ಬಾಂಡಿಂಗ್, ಇವು ಆಂಟಿ ಬಾಂಡಿಂಗ್, ಇವು ಅಲ್ವಾ? ಇವು ಆಂಟಿ ಬಾಂಡಿಂಗ್ ಸ್ಟಾರ್ ಇರ್ತಕ್ಕಂಥವೆಲ್ಲ ಗೊತ್ತಾಯ್ತಾ ನಿಮಗೆ? ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಓನ್ಲಿ 2 ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಆಸ್ ದೇರ್. 2 ತಾನೆ? 2 ಎಲೆಕ್ಟ್ರಾನ್ಸ್ ಇದೆ. ಮೈನಸ್ ಆಂಟಿ ಬಾಂಡಿಂಗ್ ಅಲ್ಲಿ 0 ಇದೆ. ದಟ್ ಈಸ್ 2/2 ದಟ್ ಈಸ್ ಈಕ್ವಲ್ ಟು 1. ದ ಬಾಂಡ್ ಆರ್ಡರ್ ಇಸ್ 1. ಇವು ಇದರಲ್ಲಿ ತಗೊಳ್ಳೋಣ ಬಾಂಡ್ ಆರ್ಡರ್. ಇದರಲ್ಲಿ ಬಾಂಡ್ ಆರ್ಡರ್ ಎಷ್ಟು ಬರುತ್ತೆ? H2 ಮೈನಸ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಗೊತ್ತಿದೆ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ? ಬಾಂಡಿಂಗ್ ಅಲ್ಲಿ 2 ಇದೆ, ಆಂಟಿ ಬಾಂಡಿಂಗ್ ಅಲ್ಲಿ 1 ಇದೆ. ಅರ್ಥ ಆಯ್ತಾ? 2 minus 1 1. ಅಲ್ಲಿಗೆ ವಾಟ್ ಇಸ್ ದ ಬಾಂಡ್ ಆರ್ಡರ್? ಆಫ್. ಅಲ್ಲಿಗೆ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಆಫ್. ದಟ್ ಇಂಡಿಕೇಟ್ಸ್ ದಟ್ 0.5. ಇದು 1, ಇದು 0.5. ಅರ್ಥ ಆಯ್ತಾ? ಇದರಲ್ಲಿ ನೋಡೋಣ. ಇದರಲ್ಲಿ ಬಾಂಡ್ ಆರ್ಡರ್ ಏನು? ಓನ್ಲಿ ಬಾಂಡಿಂಗ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ.
ಆಂಟಿ ಬಾಂಡಿಂಗ್ ಅಲ್ಲಿ 0 ಇದೆ. ದಟ್ ಈಸ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ 1 minus 0. ದಟ್ ಈಸ್ ಆಲ್ಸೋ ಆಫ್ ಅಲ್ವಾ? ಇದರಲ್ಲೂ ಬಾಂಡ್ ಆರ್ಡರ್ ಆಫ್. ಅರ್ಥ ಆಗಿದೆಯಾ? ಇವಾಗ ಸರ್ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಕ್ಕಂಥದ್ದು ಗೊತ್ತಾಯ್ತು. ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಾಂಡ್ ಆರ್ಡರ್ ಡಿಟರ್ಮೈನ್ ಮಾಡಿದ್ವಿ. We know that stability is directly proportional to bond order. What is the order of stability in the 3 species? ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಸರ್ ಇವು ಎರಡರಲ್ಲೂ ಒಂದೇ ಬಾಂಡ್ ಆರ್ಡರ್ ಬಂದಿದೆಯಲ್ಲ, ಸ್ಟೆಬಿಲಿಟಿ ನಾವು ಏನ್ ಮಾಡ್ತಕ್ಕಂಥದ್ದು ಅಂತ. ವೆರಿ ಸಿಂಪಲ್. ಯಾವುದ್ರಲ್ಲಿ ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ ಇದೆಯೋ ಅದು ಲೆಸ್ ಸ್ಟೇಬಲ್. ಯಾವುದ್ರಲ್ಲಿ ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಇಲ್ವೋ ಅದು ಮೋರ್ ಸ್ಟೇಬಲ್. ಇವಾಗ ಇದರಲ್ಲಿ ಬಾಂಡ್ ಆರ್ಡರ್ ಇಸ್ ಸೇಮ್. ದಟ್ ಈಸ್ H2 minus and H2 plus having the bond order is similar. But the order of stability ಬಂದಾಗ ಯಾವ ಸ್ಪೀಸಿಯಲ್ಲಿ ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆಯೋ ಅದು ಲೆಸ್ ಸ್ಟೇಬಲ್, ಯಾವ್ದ್ರಲ್ಲಿ ಇಲ್ವೋ ಅದು ಮೋರ್ ಸ್ಟೇಬಲ್. ಇದರಲ್ಲಿ ಅರ್ಥ ಆಯ್ತು? ಯಾವಾಗ ಬಾಂಡ್ ಆರ್ಡರ್ ಒಂದೇ ಇದ್ದಾಗ. ಇವಾಗ ಬಾಂಡ್ ಆರ್ಡರ್ ಸೇಮ್ ಇತ್ತು ಅಂದಿದ್ರೆ ಅದಕ್ಕೆ ಲೆಸ್ ಸ್ಟೇಬಲ್ ಯಾವುದು? H2 minus. ಮೋರ್ ಸ್ಟೇಬಲ್ ಯಾವುದು? H2 plus. ಯಾಕೆ ಹೇಳಿ? H2 plus is more stable because there is no electron in anti-bonding molecular orbitals. ಅದರ ಮೇಲೆ ಡಿಟರ್ಮೈನ್ ಮಾಡಬೇಕು. ಚೆನ್ನಾಗಿ ನೆನಪಿಟ್ಕೊಳ್ಳಿ ಪಾಯಿಂಟ್. If the species containing the same bond order ಒಂದಿದ್ರೆ ಅದರಲ್ಲಿ ನಾವು ಸ್ಟೆಬಿಲಿಟಿ ಆರ್ಡರ್ ಕಂಡುಹಿಡಬೇಕಾದ್ರೆ ಯಾವುದರಲ್ಲಿ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇಲ್ವೋ ಅಥವಾ ಒಂದ್ ವೇಳೆ ಎರಡರಲ್ಲೂ ಇದ್ರೆ ಯಾವುದ್ರಲ್ಲಿ ಕಡಿಮೆ ಇದೆಯೋ ದಟ್ ಈಸ್ ಮೋರ್ ಸ್ಟೇಬಲ್ ಆಂಟಿ ಬಾಂಡಿಂಗ್ ಅಲ್ಲಿ. ಅರ್ಥ ಆಗಿದೆಯಾ? ಇದರಲ್ಲಿ ಆಂಟಿ ಬಾಂಡಿಂಗ್ ಒಂದು ಎಲೆಕ್ಟ್ರಾನ್ ಇದೆ, ಅದರಿಂದ ಲೆಸ್ ಸ್ಟೇಬಲ್. ಇದರಲ್ಲಿ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ ಇಲ್ಲ, ಅದರಿಂದ ಮೋರ್ ಸ್ಟೇಬಲ್. even though it's having same bond order. Hence the stability order is equal to the order of stability. The order of stability is equal to, this is the bond order. You know, stability is directly proportional to bond order. ಬಾಂಡ್ ಆರ್ಡರ್ ಜಾಸ್ತಿ ಇದ್ರೆ ಸ್ಟೆಬಿಲಿಟಿ ಜಾಸ್ತಿ ಇದ್ದಂಗೆ ತಾನೆ. ಇದು ಬಾಂಡ್ ಆರ್ಡರ್ ಜಾಸ್ತಿ ಇದೆ. ದಟ್ ಈಸ್ H2 is greater than. ಇವಾಗ ಇದರಲ್ಲಿ ಒಂದೇ ಬಾಂಡ್ ಆರ್ಡರ್ ಇದೆ, ಬಟ್ ಆಂಟಿ ಬಾಂಡಿಂಗ್ ಇದರಲ್ಲಿ ಇಲ್ಲ. ಆದ್ರಿಂದ H2 plus is more than that of H2 minus. This is the order of stability. ಇದೇ ನಿಮಗೆ CET ನೀಟ್ ಪಾಯಿಂಟ್ ಆಫ್ ವ್ಯೂ ಕೇಳತಕ್ಕಂಥದ್ದು. ಇವನ್ನ ಡಿಫರೆಂಟ್ ಮಾಡಿಬಿಟ್ಟು ಕೇಳಿರ್ತಾನೆ, ಇದೊಂದು ಮಾತ್ರ ರೈಟ್ ಆನ್ಸರ್ ಇರುತ್ತೆ. ದ ಆರ್ಡರ್ ಆಫ್ ಸ್ಟೆಬಿಲಿಟಿನ ಶೋ ಮಾಡಿ ಅಂತ ಕೇಳ್ತಾನೆ. ಅರ್ಥ ಆಯ್ತಾ? ದ ಆರ್ಡರ್ ಕರೆಕ್ಟ್ ಆರ್ಡರ್ ಆಫ್ ಸ್ಟೆಬಿಲಿಟಿ ಇದು. ಯಾಕೆ ಹೇಳಿ? even though it's having same, stability is directly proportional to bond order. ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ಒಂದೇ ಆಗಿದ್ದಾಗ ಬಾಂಡ್ ಆರ್ಡರ್ಸ್, ಅವಾಗ ಯಾವುದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಂಟಿ ಬಾಂಡಿಂಗ್ ಅಲ್ಲಿ, ಟೋಟಲಿ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದೆ, ಅನ್ಪೇರ್ಡ್ ಇರ್ಬೋದು ಪೇರ್ಡ್ ಇರ್ಬೋದು. ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಯಾವುದರಲ್ಲಿ ಇದಾವೋ ಅದು ಲೆಸ್ ಸ್ಟೇಬಲ್, ಯಾವುದ್ರಲ್ಲಿ ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರೋ ಅದು ಮೋರ್ ಸ್ಟೇಬಲ್. ಈ ಒಂದು ಎರಡರಲ್ಲೂ ಇದ್ದು ಈ ತರ ಬಂದ್ರೆ, ಒಂದೇ ಬಾಂಡ್ ಆರ್ಡರ್ ಬಂದ್ರೆ, ಯಾವ್ದ್ರಲ್ಲಿ ಜಾಸ್ತಿ ಒಂದಿದೆಯೋ ಎಲೆಕ್ಟ್ರಾನ್ಸ್ ಅದು ಲೆಸ್ ಸ್ಟೇಬಲ್ ಆಂಟಿ ಬಾಂಡಿಂಗ್ ಅಲ್ಲಿ, ಯಾವ್ದ್ರಲ್ಲಿ ಕಡಿಮೆ ಇದೆಯೋ ಅದು ಮೋರ್ ಸ್ಟೇಬಲ್. ಅರ್ಥ ಆಗಿದೆಯಾ? ಈ ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅಲ್ಲಿಗೆ ಈ ಒಂದು ಸ್ಪೀಸೀಸ್ ಬಗ್ಗೆ ಅವನು ಸ್ಟೆಬಿಲಿಟಿ ಆರ್ಡರ್ ಕಂಡುಹಿಡ್ಕೊಳ್ಳಿ, ಕೇಳಲಿ, ಬಾಂಡ್ ಆರ್ಡರ್ ಕೇಳ್ಕೊಳ್ಳಿ, ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಕೊಳ್ಳಿ, ಬರೀಬಹುದು. ಹೌ ಡು ಡಿಟರ್ಮೈನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ಇದರಲ್ಲಿ ನೋಡ್ಬಿಟ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ಬೋದು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ? ಇಲ್ಲ. ಇದೆಯಾ? ಇಲ್ಲ. ಇದು ಡಯಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ಡಯಾಮ್ಯಾಗ್ನೆಟಿಕ್. ಇದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಪ್ಯಾರಾಮ್ಯಾಗ್ನೆಟಿಕ್. ಇದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಆಯ್ತಾನ, ಇದು ಪ್ಯಾರಾಮ್ಯಾಗ್ನೆಟಿಕ್. ಮ್ಯಾಗ್ನೆಟಿಕ್ ನೇಚರ್, ಇದು ಪ್ಯಾರಾಮ್ಯಾಗ್ನೆಟಿಕ್, ಇದು ಡಯಾಮ್ಯಾಗ್ನೆಟಿಕ್. ಅವನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ಕೊಳ್ಳೆ, ಬಾಂಡ್ ಆರ್ಡರ್ ಕೇಳ್ಕೊಳ್ಳೆ, ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಕೊಳ್ಳೆ, ಆರ್ಡರ್ ಆಫ್ ಸ್ಟೆಬಿಲಿಟಿ ಕೇಳ್ಕೊಳ್ಳೆ. ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ಈ ಸ್ಪೀಸೀಸ್. ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ಅಲ್ಲಿಗೆ H2 minus H2 plus ಅವ್ನು ಯಾವ ತರ ಆದ್ರೂ ಕೇಳ್ಕೊಂಡು ನಾವು ಅಟೆಂಡ್ ಮಾಡಬಹುದಾ? ಈ ತರ ನೀವು ಪರ್ಫೆಕ್ಟ್ ಆದ್ರೇನೆ ನಿಮಗೆ CET ನೀಟ್ ಪಾಯಿಂಟ್ ಆಫ್ ವ್ಯೂ ಅವ್ನು ಹೆಂಗಾದ್ರೂ ಕೇಳ್ಕೊಳ್ಳಿ. ಇವನು ಸ್ಟೆಬಿಲಿಟಿ ಆರ್ಡರ್, ಅವನು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲ
ದಟ್ ಈಸ್ ಬಾಂಡ್ ಆರ್ಡರ್ ಕೇಳ್ಕೊಳ್ಳೆ, ಇಲ್ಲ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಕೊಳ್ಳೆ, ಯಾವ್ದು ಕೇಳಿದ್ರು ಸಹ ನಾವು ರೆಡಿ ಇರಬೇಕು. ಅರ್ಥ ಆಯ್ತಾ? ಆರ್ ಯು ಗೆಟಿಂಗ್ ಆರ್ ನಾಟ್? ಇಟ್ಸ್ ವೆರಿ ಈಸಿ, ವೆರಿ ಈಸಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದಾಯ್ತು. ಹೀಲಿಯಂ ಮಾಲಿಕ್ಯೂಲ್ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾನೆ? ಹೀಲಿಯಂ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್. ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ ಬಿಕಾಸ್ ದ ಬಾಂಡ್ ಆರ್ಡರ್ ಇಸ್ ಗೋಯಿಂಗ್ ಟು ಬಿ 0. ಹೌ ಡು ರೈಟ್ ದ ಹೀಲಿಯಂ ಮಾಲಿಕ್ಯೂಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಮಾಲಿಕ್ಯೂಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಹೀಲಿಯಂ ಮಾಲಿಕ್ಯೂಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 4. ಯಾಕೆಂದ್ರೆ ಒಂದೊಂದು ಹೀಲಿಯಂ ಅಲ್ಲಿ 2 ಅಂದ್ರೆ ಟೋಟಲಿ ಆ ಮಾಲಿಕ್ಯೂಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. 4 ನಾವು ಮಾಲಿಕ್ಯೂಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕರೆಕ್ಟಾ? ಬಾಂಡಿಂಗ್ 2, ಆಂಟಿ ಬಾಂಡಿಂಗ್ 2 ಕ್ಯಾನ್ಸಲ್ ಆಗ್ಬಿಟ್ಟು ಅರ್ಥ ಆಯ್ತಾ? 0 ಬರುತ್ತೆ. ಟೋಟಲಿ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 0. ಹೆನ್ಸ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಯ್ತಾ? ಹೀಲಿಯಂ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್. ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾಯ್ತಾ? ಎನಿ ಡೌಟ್? ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಬಾಂಡ್ ಆರ್ಡರ್ 0 ಬರುತ್ತೆ. ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಗೊತ್ತಾಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಒನ್ ಈಸ್ lithium. ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್. Lithium also less than 14 ತಾನೆ number of protons. Li2 plus Li2 minus. ಅರ್ಥ ಆಯ್ತಾ? Li2 2 minus ಒಂದು ಮೈನಸ್, ಬಟ್ Li2 ಲಿಥಿಯಂ 2 ಇದಾವೆ. ನಾನು ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ಕೊಡ್ತೀನಿ. Li2 plus Li2 minus. ಇವಾಗ ಇದರಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? ಒಂದು ಲಿಥಿಯಂ ಅಲ್ಲಿ 3, ಲಿಥಿಯಂ ಅಟಾಮಿಕ್ ನಂಬರ್ 3 ತಾನೆ. ಟೋಟಲಿ 6 ಎಲೆಕ್ಟ್ರಾನ್ಸ್. 6 ಎಲೆಕ್ಟ್ರಾನ್ಸ್ ನಾವು ಹೆಂಗ್ ಬರೀತೀವಿ? ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಸಿಗ್ಮಾ 1s 2 ಹೋಗುತ್ತೆ. ಅದಾದ್ಮೇಲೆ ಸಿಗ್ಮಾ ಸ್ಟಾರ್ 1s 2 ಹೋಗುತ್ತೆ. ಸಿಗ್ಮಾ ಸ್ಟಾರ್ 1s 2 ಹೋಗುತ್ತೆ. 4 ಆಗೋಯ್ತು. ಅದಾದ್ಮೇಲೆ ಸಿಗ್ಮಾ 2s ಗೆ 2 ಹೋಗುತ್ತೆ ಅಲ್ವಾ? ದಿಸ್ ಇಸ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್. ಹೌ ಡು ಡಿಟರ್ಮೈನ್ ದ ಬಾಂಡ್ ಆರ್ಡರ್? ಬಾಂಡ್ ಆರ್ಡರ್ ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಆಫ್ ದ ಡಿಫರೆನ್ಸ್ ಬಿಟ್ವೀನ್ NB minus NA ಅಲ್ವಾ? ವಾಟ್ ಈಸ್ NB? ಬಾಂಡಿಂಗ್ ಅಲ್ಲಿ ಎಷ್ಟು 4 ಇದಾವೆ ನೋಡಿ. ಇಲ್ಲಿ ಸ್ಟಾರ್ ಇಲ್ಲದೆ ಇದ್ರೆ ಅದು ಬಾಂಡಿಂಗ್, ಇದು ಬಾಂಡಿಂಗ್, ಇದು ಬಾಂಡಿಂಗ್. 4 ಎಲೆಕ್ಟ್ರಾನ್ಸ್ ಇದಾವೆ. ಆಫ್ ದ ಡಿಫರೆನ್ಸ್ ಬಿಟ್ವೀನ್ 4 ಮೈನಸ್ ಆಂಟಿ ಬಾಂಡಿಂಗ್ ಅಲ್ಲಿ 2 ಇದಾವೆ. ದಟ್ ಇಸ್ ಈಕ್ವಲ್ ಟು ಅರ್ಥ ಆಯ್ತಾ? 4 minus 2 2, 2 by 2 1. The bond order is 1. Bond order is 1. ಅಲ್ಲಿಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಟರ್ಮೈನ್ ಮಾಡೋಣ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲ ಪೇರಪ್ ಆಗಿದೆ. ಅರ್ಥ ಆಯ್ತು? ಅನ್ಪೇರ್ಡ್ ಇದೆಯಾ? ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ಮಾಲಿಕ್ಯುಲರ್ ಆರ್ಬಿಟಲ್ ಇದೆಯಾ? ಇಲ್ಲ. ಆದ್ರಿಂದ ಡಯಾಮ್ಯಾಗ್ನೆಟಿಕ್. ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ? ಒಂದೊಂದು ಲಿಥಿಯಂ ಅಲ್ಲಿ 3, 2 ಲಿಥಿಯಂ ಅಂದ್ರೆ 6, ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 5 ಎಲೆಕ್ಟ್ರಾನ್ಸ್ ಅಲ್ವಾ? 5 ಎಲೆಕ್ಟ್ರಾನ್ಸ್. ಹೌ ಡು ಯು ರೈಟ್ ದ ಮಾಲಿಕ್ಯುಲರ್ ಕಾನ್ಫಿಗರೇಷನ್? ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s1. ಸಿಗ್ಮಾ 2s1 ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಬರೀತಕ್ಕಂಥ ಗೊತ್ತಾಯ್ತು. ಹೌ ಡು ಡಿಟರ್ಮೈನ್ ದ ಬಾಂಡ್ ಆರ್ಡರ್? ಅರ್ಥ ಆಯ್ತಾ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMOs ಎಷ್ಟು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMOs
3 minus 2 3 minus 2 ಯಾಕಂದ್ರೆ ಆಂಟಿ ಬಾಂಡಿಂಗ್ 2 ಇದೆ, ಬಾಂಡಿಂಗ್ ಅಲ್ಲಿ 3 ಇದೆ. ಅರ್ಥ ಆಯ್ತಾ? ದಟ್ ಈಸ್ 3 minus 2 1/2 half. This is the bond order. Bond order is equal to half. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಪ್ಯಾರಾಮ್ಯಾಗ್ನೆಟಿಕ್, ಯಾಕಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇರ್ತಕ್ಕಂಥ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಇದೆ, ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್. ಈ ತರ ಅನ್ಪೇರ್ಡ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಇದ್ರೆ ಅದು ಪ್ಯಾರಾಮ್ಯಾಗ್ನೆಟಿಕ್, ಒಂದು ಇರ್ತಕ್ಕಂಥದ್ದು ಇಲ್ಲ ಅಂದ್ರೆ ಅದು ಡಯಾಮ್ಯಾಗ್ನೆಟಿಕ್. ಯಾವ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಕೂಡ ಒಂದು ಎಲೆಕ್ಟ್ರಾನ್ ಇಲ್ಲದೆ ಅಂದ್ರೆ ಎಲ್ಲ ಪೇರ್ ಅಪ್ ಆಗ್ಬಿಟ್ಟಿದೆ ಅಂದ್ರೆ, ಪೇರ್ ಅಂದ್ರೆ 2 ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? ಅದು ಡಯಾಮ್ಯಾಗ್ನೆಟಿಕ್. ಈ ತರ ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ಮಾಲಿಕ್ಯುಲರ್ ಆರ್ಬಿಟಲ್ ಇದ್ರೆ ಅದು ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? ಒಂದೊಂದು ಲಿಥಿಯಂ ಅಲ್ಲಿ 3 2 ಲಿಥಿಯಮ್ಸ್, ಟೋಟಲ್ ನಂಬರ್ ಆಫ್, ಅರ್ಥ ಆಯ್ತಾ? ಎಲೆಕ್ಟ್ರಾನ್ಸ್ ಇದರಲ್ಲಿ ಲಿಥಿಯಂ ಅಲ್ಲಿ 6 ಮೈನಸ್ 1 ಜಾಸ್ತಿ ಇದೆ ಟೋಟಲಿ, ಅರ್ಥ ಆಯ್ತಾ? ದಟ್ ಈಸ್ 7 ಎಲೆಕ್ಟ್ರಾನ್ಸ್. ಹೆಂಗಂತೇಳಿ, ಒಂದು ಲಿಥಿಯಂ ಅಲ್ಲಿ 3, ಇನ್ನೊಂದು ಲಿಥಿಯಂ ಅಲ್ಲಿ 3 6 ಮೈನಸ್ ಅಂದ್ರೆ 1 ಎಲೆಕ್ಟ್ರಾನ್ ಜಾಸ್ತಿ, ಆದ್ದರಿಂದ ದಟ್ ಈಸ್ 7 ಎಲೆಕ್ಟ್ರಾನ್ಸ್. ಹೌ ಡು ರೈಟ್ ದ ಮಾಲಿಕ್ಯುಲರ್ ಕಾನ್ಫಿಗರೇಷನ್? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2, ಅರ್ಥ ಆಯ್ತಾ? ಆರಾಗೋಯ್ತಾ? ಅದಾದ್ಮೇಲೆ ಸಿಗ್ಮಾ ಸ್ಟಾರ್ 2s1, ಅರ್ಥ ಆಯ್ತಾ? ಹೌ ಡು ಡಿಟರ್ಮೈನ್ ದ ಬಾಂಡ್ ಆರ್ಡರ್? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ ತಾನೆ. ಬಾಂಡಿಂಗ್ ಅಲ್ಲಿ ಎಷ್ಟಿದಾವೆ? 2 4 ಇದಾವೆ, 4. ಆಂಟಿ ಬಾಂಡಿಂಗ್ ಅಲ್ಲಿ ಎಷ್ಟಿದಾವೆ? ಆಂಟಿ ಬಾಂಡಿಂಗ್ ಅಲ್ಲಿ 2 ಸ್ಟಾರ್ ಇರ್ತಕ್ಕಂಥದ್ದು ಆಂಟಿ ಬಾಂಡಿಂಗ್ 2 1 3 ಇದಾವೆ. ಟೋಟಲ್ 4 minus 3 1/2 ಹಾಫ್. ಇದು ಹಾಫ್. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೆಂಗ್ ಹೇಳ್ತೀರಾ? ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದರ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಅದರಿಂದ ಪ್ಯಾರಾಮ್ಯಾಗ್ನೆಟಿಕ್. ಅರ್ಥ ಆಯ್ತಾ? ಅಲ್ಲಿಗೆ ರೈಟ್. ಈ ಒಂದು ಸ್ಪೀಸೀಸ್ ನ Li2 Li2+ Li2-, ಈ ಸ್ಪೀಸೀಸ್ ಅಲ್ಲಿ ಅರ್ಥ ಆಯ್ತಾ? ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಬರೀತಕ್ಕಂಥದ್ದು ಗೊತ್ತಾಯ್ತು. ಬಾಂಡ್ ಆರ್ಡರ್ ಡಿಟರ್ಮೈನ್ ಮಾಡಿದ್ವಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಟರ್ಮೈನ್ ಮಾಡಿದ್ವಿ. ವೈಲ್ ಡಿಟರ್ಮೈನ್ ದ ಬಾಂಡ್ ಆರ್ಡರ್, Li2+ and Li2- is having same bond order, but the order of stability ಯಾವ ತರ ಡಿಫರೆಂಟ್ ಆಗಿರುತ್ತೆ ಅಂದ್ರೆ, ಇಲ್ಲಿ ನೋಡಿ, ಇದರಲ್ಲೂ ಆಂಟಿಬಾಂಡಿಂಗ್ 2 ಇದೆ, ಇದರಲ್ಲಿ ಆಂಟಿಬಾಂಡಿಂಗ್ 3 ಇದೆ. ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ABMO. ಇಲ್ಲಿ ನೋಡಿ, ಇಲ್ಲಿ 3 ಇದಾವೆ, ಇಲ್ಲಿ ಒಂದೇ ಇದೆ, 2 ಇದೆ. ಆಂಟಿಬಾಂಡಿಂಗ್ ಅಲ್ಲಿ ಇದರಲ್ಲಿ 2 ಇದೆ, ಬಟ್ ದ ಬಾಂಡ್ ಆರ್ಡರ್ ಇಸ್ ಸೇಮ್, ಹಾಫ್ ಇದೆ. ಅರ್ಥ ಆಯ್ತಾ? ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ABMO ಆಂಟಿಬಾಂಡಿಂಗ್ ಅಲ್ಲಿ ಇದರಲ್ಲಿ 2 ಇದಾವೆ, ಇದರಲ್ಲಿ 3 ಇದೆ. ಆದ್ರಿಂದ ದಿಸ್ ಇಸ್ ಲೆಸ್ ಸ್ಟೇಬಲ್ ದ್ಯಾನ್ ದಿಸ್. ಅರ್ಥ ಆಯ್ತಾ? ಹೆನ್ಸ್ ದ ಆರ್ಡರ್ ಆಫ್ ಸ್ಟೆಬಿಲಿಟಿ is equal to, ಇಲ್ಲಿ ನೋಡಿ, ಸ್ಟೆಬಿಲಿಟಿ ಇಸ್ ಡೈರೆಕ್ಟ್ಲಿ ಬಾಂಡ್ ಆರ್ಡರ್. ಇದು ಬಾಂಡ್ ಆರ್ಡರ್ 1 ಇದೆ, ಅದರಿಂದ ಮೋರ್ Li2 is greater than. ಅರ್ಥ ಆಯ್ತಾ? ಇಲ್ಲಿ ಇದು ಜಾಸ್ತಿ ಇರುತ್ತೆ ಕಂಪೇರ್ ಟು ದಿಸ್. ಇದರಲ್ಲಿ 3 ಅನ್ಪೇರ್ಡ್ ಇದೆ, 3 ಆಂಟಿಬಾಂಡಿಂಗ್ ಇದೆ, ಇದರಲ್ಲಿ 2 ಇದೆ. ಆದ್ರಿಂದ Li2+ is greater than Li2-. This is the order of stability. ಚೆನ್ನಾಗಿ ನೆನಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ JEE ಪಾಯಿಂಟ್ ಆಫ್ ವ್ಯೂ, ವೆರಿ ಇಂಪಾರ್ಟೆಂಟ್ ನೀಟ್ ಪಾಯಿಂಟ್ ಆಫ್ ವ್ಯೂ, ವೆರಿ ಇಂಪಾರ್ಟೆಂಟ್ CET ಪಾಯಿಂಟ್ ಆಫ್ ವ್ಯೂ. ವೆರಿ ಸಿಂಪಲ್. ಬಾಂಡ್ ಆರ್ಡರ್ ಮೇಲೆ ಸ್ಟೆಬಿಲಿಟಿ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ದ ಆರ್ಡರ್ ಆಫ್ ಸ್ಟೆಬಿಲಿಟಿ ಗೊತ್ತಾಯ್ತು, ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಕ್ಕಂಥ ಗೊತ್ತಾಯ್ತು, ಬಾಂಡ್ ಆರ್ಡರ್ ಡಿಟರ್ಮೈನ್ ಮಾಡ್ತಕ್ಕಂಥ ಗೊತ್ತಾಯ್ತು, ಈ ಎಲ್ಲ ಸ್ಪೀಸೀಸ್ ಆರ್ಡರ್ ಆಫ್ ಸ್ಟೆಬಿಲಿಟಿ ಗೊತ್ತಾಯ್ತು. ಎನಿ ಡೌಟ್? ನಾವು ವೆರಿ ಇಂಪಾರ್ಟೆಂಟ್, ವಿಲ್ ಡಿಸ್ಕಸ್ beryllium 2 molecule.
ಬೆರಿಲಿಯಂ ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ನಾವು ಡಿಸ್ಕಸ್ ಮಾಡಿ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಕೂಡ ಬರುತ್ತೆ ನಿಮಗೆ. ಕ್ಯಾನ್ ರಬ್ ದಿಸ್ ಎನಿ ಡೌಟ್? ನೆಕ್ಸ್ಟ್ ಬೆರಿಲಿಯಂ 2 ಮಾಲಿಕ್ಯೂಲ್. ಅರ್ಥ ಆಯ್ತಾ? ಈ ಬೆರಿಲಿಯಂ 2 ಮಾಲಿಕ್ಯೂಲ್, ಈಚ್ ಬೆರಿಲಿಯಂ ಹ್ಯಾವಿಂಗ್ ಅಟಾಮಿಕ್ ನಂಬರ್, ಅರ್ಥ ಆಯ್ತಾ? ಅಟಾಮಿಕ್ ನಂಬರ್ ಬೆರಿಲಿಯಂ 4 ತಾನೆ. ಲಿಥಿಯಂ ಆದ್ಮೇಲೆ ಬೆರಿಲಿಯಂ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ 4 8 electrons ಇದೆ. Writing the electronic configuration: sigma 1s2, sigma star 1s2, sigma 2s2, sigma star 2s2. ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ಏನು ಕಂಡು ಹಿಡಿತೀರಾ? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ದ ಡಿಫರೆನ್ಸ್ ಬಿಟ್ವೀನ್ NB minus NA. ಅರ್ಥ ಆಯ್ತಾ? ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ half the difference between 4. NB ಅಂದ್ರೆ ಬಾಂಡಿಂಗ್ ಅಲ್ಲಿ 4 ಇದಾವೆ, ಆಂಟಿ ಬಾಂಡಿಂಗ್ ಅಲ್ಲಿ 4 ಇದಾವೆ. ಅಲ್ಲಿಗೆ 4 minus 4 that is equal to 0. The bond order is 0, bond order is equal to 0. ಅರ್ಥ ಆಯ್ತಾ? The molecule does not exist. ಹೀಲಿಯಂ ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್. ಅರ್ಥ ಆಯ್ತಾ? ಯಾಕಂದ್ರೆ ಬಾಂಡ್ ಆರ್ಡರ್ 0 ಬಂತಾನೆ. ನೆಕ್ಸ್ಟ್ ಬೆರಿಲಿಯಂ ಮಾಲಿಕ್ಯೂಲ್ ಯಾಕೆ ಎಕ್ಸಿಸ್ಟ್ ಆಗಲ್ಲ ಅಂತ ಗೊತ್ತಾಯ್ತಾ? ಹೀಲಿಯಂ ಮಾಲಿಕ್ಯೂಲ್ ಹಿಂಗೆ ಎಕ್ಸಿಸ್ಟ್ ಆಗಲ್ವೋ, ಬೆರಿಲಿಯಂ Be2 ಕೂಡ ಎಕ್ಸಿಸ್ಟ್ ಆಗಲ್ಲ. ನೆಕ್ಸ್ಟ್ ಯು ಕಮ್ ಟು ದಟ್ ಈಸ್ ಬೋರಾನ್ ಮಾಲಿಕ್ಯೂಲ್ B2. ಅರ್ಥ ಆಯ್ತಾ? ಈಚ್ ಬೋರಾನ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ 5. Totally 5 plus 5 that is equal to 10 electrons. How do you write the electronic configuration? ಅರ್ಥ ಆಯ್ತಾ? ನೋಡಿ ಇಲ್ಲಿ ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, 6 ಆಗೋಯ್ತಾ 10 ಅಲ್ಲೇ. ಸಿಗ್ಮಾ ಸ್ಟಾರ್ 2s2, ಅರ್ಥ ಆಯ್ತಾ? ಎಷ್ಟು 8 ಆಯ್ತಾ? ನೆಕ್ಸ್ಟ್ pi 2px1 is equal to pi 2py1. ಇವೆರಡು ಒಂದೇ ಎನರ್ಜಿ ಹೊಂದಿರತಕ್ಕಂಥ ರೀಸನ್ ಇಂದ ಫಸ್ಟ್ ಒಂದೊಂದು ಆಕ್ಯುಪೈ ಆಗಿ ಮತ್ತೆ ಪೇರಪ್ ಆಗುತ್ತೆ. ಯಾಕಂದ್ರೆ ಇದು ಕೂಡ ಲೆಸ್ ದ್ಯಾನ್ 14 ತಾನೆ, 10 electrons. ಅರ್ಥ ಆಯ್ತಾ? ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇದರಲ್ಲಿ ಬಾಂಡ್ ಆರ್ಡರ್ ಡಿಟರ್ಮೈನ್ ಮಾಡಿ, ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಗೊತ್ತಾಯ್ತು. ಹೌ ಟು ಡಿಟರ್ಮೈನ್ ದ ಬಾಂಡ್ ಆರ್ಡರ್? ಸೇಮ್ ಫಾರ್ಮುಲಾ, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMO 2 + 2 ಎರಡು ಇದಾವ. 1s ಅಲ್ಲಿ 2 ಇದೆ, ಸಿಗ್ಮಾ 1s ಅಲ್ಲಿ, ಸಿಗ್ಮಾ 2s ಅಲ್ಲಿ 2 ಇದೆ, 4. ಇವು ಬಾಂಡಿಂಗ್, ಇವೆರಡು ಕೂಡ ಬಾಂಡಿಂಗ್. ಇದರಲ್ಲಿ ಒಂದೊಂದಿದೆ, ಟೋಟಲಿ 6 ಇದಾವೆ. ಮೈನಸ್ ಆಂಟಿ ಬಾಂಡಿಂಗ್ ಸ್ಟಾರ್ ಅಲ್ಲಿ ಇರ್ತಕ್ಕಂಥವು, ಸಿಗ್ಮಾ ಸ್ಟಾರ್ 1s ಅಲ್ಲಿ 2, ಸಿಗ್ಮಾ ಸ್ಟಾರ್ 2s ಅಲ್ಲಿ 2, 4. ದಟ್ಸ್ ಈಕ್ವಲ್ ಟು ಹಾಫ್ ದ ಡಿಫರೆನ್ಸ್ ಬಿಟ್ವೀನ್, ಅರ್ಥ ಆಯ್ತಾ? 6 minus 4 2, ದಟ್ಸ್ ಈಕ್ವಲ್ ಟು 1. ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 1. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 1 ಅಂದ್ರೆ there is a single bond is exists between 2 boron atoms. ಅಲ್ಲಿಗೆ ಬಾಂಡ್ ಆರ್ಡರ್ ಗೊತ್ತಾಯ್ತು. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ? ಪ್ಯಾರಾಮ್ಯಾಗ್ನೆಟಿಕ್. ಯಾಕಿದು ಪ್ಯಾರಾಮ್ಯಾಗ್ನೆಟಿಕ್? there is unpaired electrons in pi 2px is equal to pi 2p ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ಇದೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವೆ. ಅಂದ್ರೆ ಪೇರ್ ಆಗದೆ ಇರ್ತಕ್ಕಂಥ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇದಾವೆ ತಾನೆ.
ಆದ್ದರಿಂದ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ನೇಚರ್. ಬಾಂಡ್ ಆರ್ಡರ್ ಗೊತ್ತಾಯಿತು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಗೊತ್ತಾಯಿತು, ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ಸ್ ಗೊತ್ತಾಯಿತು, ಯಾವುದು B2. ಅರ್ಥ ಆಯ್ತಾ? ಹಂಗೆ ವಿಲ್ ಡಿಸ್ಕಸ್ ದಟ್ ಈಸ್ C2. ಅರ್ಥ ಆಯ್ತಾ? C2 each carbon 6 plus 6 that is equal to 12 electrons. ಅಲ್ವಾ? ಸೇಮ್ 1s2 2s2 ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಎಷ್ಟಾಯ್ತು? 8 ಆಯ್ತಾ? 8 10 ಆಯ್ತು. ಇದರಲ್ಲಿ 2 ಇದರಲ್ಲಿ 2 ಟೋಟಲ್ ಎಷ್ಟು ಬಂತು? ಇದು ಕೂಡ ಲೆಸ್ ದ್ಯಾನ್ 14 ಆದ್ದರಿಂದ ಸೇಮ್ ಆರ್ಡರ್ ಆಫ್ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್. ಟೋಟಲಿ 12 ಆಯ್ತು ನೋಡಿ. 4 4 8 8 4 12 ಕರೆಕ್ಟ್ ಆಗಿದೆಯಾ? ನೆಕ್ಸ್ಟ್, ಹೌ ಡು ಯು ಡಿಟರ್ಮೈನ್ ದ ಬಾಂಡ್ ಆರ್ಡರ್? ಬಾಂಡಿಂಗ್ ಅಲ್ಲಿ ಎಷ್ಟಾಗ್ತವೆ? ಬಾಂಡಿಂಗ್ ಅಲ್ಲಿ 2 2 ಅಂದ್ರೆ ಸ್ಟಾರ್ ಇಲ್ಲದೆ ಇರ್ತಕ್ಕಂಥದ್ದು ಕೌಂಟ್ ಮಾಡ್ಕೊಳ್ಳಿ. ಸಿಗ್ಮಾ 1s ಅಲ್ಲಿ 2, ಸಿಗ್ಮಾ 2s ಅಲ್ಲಿ 2, ಪೈ 2px ಪೈ 2py ಅಲ್ಲಿ 4, ಟೋಟಲಿ 8. ಅರ್ಥ ಆಯ್ತಾ? 8. ನೆಕ್ಸ್ಟ್, ಅದರಲ್ಲಿ 8 ಅಂತ ಗೊತ್ತಾಯ್ತು. ಯಾವುದರಲ್ಲಿ? ಬಾಂಡಿಂಗ್ ಅಲ್ಲಿ 2 2 4 4 8. ಆಂಟಿ ಬಾಂಡಿಂಗ್ ಅಲ್ಲಿ 4, 8 minus 4 4 4 by 2 2. The bond order is equal to 2. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2. ಯಾವ ಬಾಂಡ್ ಆರ್ಡರ್ 2 ಗೊತ್ತಾಯ್ತು? ಅರ್ಥ ಆಯ್ತಾ? there is a double bond is present in between the 2 carbon atoms. ನಮ್ಗೆ ಆಲ್ರೆಡಿ ಇದನ್ನು ಡಿಟರ್ಮೈನ್ ಮಾಡಿದೀವಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಅಂದ್ರೆ ವಿತೌಟ್ ಎನರ್ಜಿ ಡಯಾಗ್ರಾಮ್ ನೀವು ಹೆಂಗೆ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಅಂತ ನಿಮಗೆ CET ನೀಟ್ ಪಾಯಿಂಟ್ ಆಫ್ ವ್ಯೂ, JEE ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ ಆಗುತ್ತೆ. ಮ್ಯಾಗ್ನೆಟಿಕ್ ನೇಚರ್ ಡಯಾಮ್ಯಾಗ್ನೆಟಿಕ್. ಯಾಕೆ ಡಯಾಮ್ಯಾಗ್ನೆಟಿಕ್? there is no unpaired electrons in the molecular orbitals. ಸೊ ಡಯಾಮ್ಯಾಗ್ನೆಟಿಕ್ ನೇಚರ್. ಅರ್ಥ ಆಗಿದೆಯಾ? ಇಷ್ಟು ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? N2 N2 next, that is N2 minus, next N2 plus, N2 minus N2 plus. ಅರ್ಥ ಆಯ್ತಾ? N2 ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? 7 plus 7 that is equal to 14. ಅರ್ಥ ಆಯ್ತಾ? How do you write the molecular electron configuration? Sigma 1s2 sigma star 1s2 sigma 2s2 sigma star 2s2 ಅಲ್ವಾ? ಸೇಮ್ 14 ಈಕ್ವಲ್ ಟು 14 ತಾನಿದೆ. ಆದ್ರಿಂದ ಸೇಮ್ ಇದೇ ಆರ್ಡರ್ ಅಲ್ಲಿ ಬರೀಬೇಕು. ಅರ್ಥ ಆಯ್ತಾ? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2. ಅರ್ಥ ಆಯ್ತಾ? ನೆಕ್ಸ್ಟ್, ಪೈ 2px 2 is equal to pi 2py 2. ಅರ್ಥ ಆಯ್ತಾ? ಅಲ್ಲಿಗೆ ಎಷ್ಟಾಯ್ತು? 12 ಆಯ್ತಾ? ನೆಕ್ಸ್ಟ್, ಸಿಗ್ಮಾ 2pz2 ಸಿಗ್ಮಾ 2pz2 14 ಆಗಿದೆ ನೋಡಿ. 4 8 12 14 ಕರೆಕ್ಟ್ ಆಗಿದೆಯಾ? ಮಾಲಿಕ್ಯುಲರ್ ಕ್ಲಸ್ಟರ್ ಗೊತ್ತಾಯಿತು. ಅರ್ಥ ಆಯ್ತಾ? ವಾಟ್ ಇಸ್ ಅ ಬಾಂಡ್ ಆರ್ಡರ್ ಹಿಯರ್? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ BMO minus number of electrons present in ABMO. ಬಾಂಡಿಂಗ್ ಅಲ್ಲಿ ಎಷ್ಟಿದೆ ನೋಡಿ. ಸ್ಟಾರ್ ಇಲ್ಲದೆ ಇರ್ತಕ್ಕಂಥದ್ರಲ್ಲಿ 2 2 4 4 4 8 8 2 10 10. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMOs 10 ಆಯ್ತಾ? ಇಲ್ಲಿ 6 ಇಲ್ಲಿ 2 8 ಇಲ್ಲಿ 2 10.
ನೆಕ್ಸ್ಟ್ ಆಂಟಿ ಬಾಂಡಿಂಗ್ ಅಲ್ಲಿ ಎಷ್ಟಿದೆ ನೋಡಿ, 2 2 4 ಮಾತ್ರ ಇದೆ. 10 - 4 = 3. ಅರ್ಥ ಆಯ್ತಾ? ಸರಿ, 6. ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3. ಅಲ್ಲಿಗೆ ಬಾಂಡ್ ಆರ್ಡರ್ 3 ಅಂತ ನಾವು ಡಿಟರ್ಮೈನ್ ಮಾಡಿದ್ದೀವಿ ತಾನೇ, ಇದನ್ನ 8ನ. ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ನೇಚರ್ ಬಂದು ಇಟ್ ಈಸ್ ಡಯಾಮ್ಯಾಗ್ನೆಟಿಕ್. ಯಾಕೆ ಹೇಳಿ? ದರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅಲ್ಲಿಗೆ ಡಯಾಮ್ಯಾಗ್ನೆಟಿಕ್ ನೇಚರ್ ಅಂತ ಗೊತ್ತಾಯ್ತು, ಬಾಂಡ್ ಆರ್ಡರ್ ಗೊತ್ತಾಯ್ತು. ಅರ್ಥ ಆಯ್ತಾ? ದಟ್ ಈಸ್ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಗೊತ್ತಾಯ್ತು. ನೆಕ್ಸ್ಟ್ N2-. How many electrons? 15 electrons. 7 plus 1 that is equal to 15 electrons. ಯಾಕೆ? ಒಂದೊಂದು ನೈಟ್ರೋಜನ್ 7, ಇನ್ನೊಂದು ನೈಟ್ರೋಜನ್ 7, ಮೈನಸ್ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇದೆ, ಅದರಿಂದ 15 ಎಲೆಕ್ಟ್ರಾನ್ಸ್. ಆ 15 ಎಲೆಕ್ಟ್ರಾನ್ಸ್ ನಾವು ಹೆಂಗೆ ಇದು ಮಾಡ್ತೀವಿ? ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಹೆಂಗೆ ಬರೀತೀವಿ? σ1s2. ನಾವು ಒಂದು ಕೆಲಸ ಮಾಡಲ, ಇದನ್ನ ಅರ್ಥ ಆಯ್ತಾ? ಅದನ್ನ ಕೆ ಇದನ್ನು ಕೆ ಅಂತ ಕರಿತೀವಿ. ಇದನ್ನ ಕೆ ಡ್ಯಾಶ್ ಅಂತ ಕರೀಲ, ಕೆ ಡ್ಯಾಶ್. ಅರ್ಥ ಆಯ್ತಾ? ಬೇಕಾದ್ರೆ ನಾನು ಕೆ ಡ್ಯಾಶ್ ಇಷ್ಟು ಬರೆದು ಬಿಟ್ಟಿದ್ದೀವಿ. ಅದರಲ್ಲಿ 8 ಎಲೆಕ್ಟ್ರಾನ್ಸ್ ಕೂಡ ಅಕಾಮಿಡೇಟ್ ಆಗಿಬಿಟ್ಟಿದೆ. 8 ಹೋಗ್ಬಿಟ್ರೆ ಎಷ್ಟು 7 ಇರ್ತಾವ. ಆ 7 ಹಿಂಗೆ ಅಕಾಮಿಡೇಟ್ ಆಗ್ತಾವೆ ಅಂದರೆ π2p x2 is equal to π2p y2, ಸಿಗ್ಮಾ 2p z2. ಯಾಕೆ ಇದನ್ನು ಕೆ ಅಂತ ಬರಿತೀವಿ ಅಂದರೆ ನಾವು ಕೇಶನ್ ಅರ್ಥ ಇದೆ, ಕೆ ಅಂತ ಬರೀಬಹುದು. ನೆಕ್ಸ್ಟ್ ಇದನ್ನು ಕೆ ಡ್ಯಾಶ್ ಅಂತ ಕೂಡ ಬರೀ, ಕೆ ಡ್ಯಾಶ್ ಕೆ ಅಂತ ಕೂಡ ಬರೀಬಹುದು. ಇದನ್ನು ಅರ್ಥ ಆಯ್ತಾ? ಸಿಗ್ಮಾ 2p ಇಲ್ಲ, ಈ ಪೂರ್ತಿ ಬರೀರಿ, ಎಲ್ಲ ಒಂದೇ. ಸಿಗ್ಮಾ 2p ಅಲ್ಲಿ ಎಷ್ಟಾಯ್ತು? ಇಲ್ಲಿಗೆ 14 ಆಗೋಯ್ತಾ? ಅದಾದ್ಮೇಲೆ ಆಂಟಿ ಬಾಂಡಿಂಗ್ ಒಂದು ಆಗುತ್ತೆ. 5 ಸ್ಟಾರ್ 2px is equal to 5 star 2py. ಇದು ಒಂದು ಎಲೆಕ್ಟ್ರಾನ್ ಮಾತ್ರ ಇರುತ್ತೆ. ಅಲ್ಲಿಗೆ ಬಾಂಡ್ ಆರ್ಡರಿಂಗ್ ಕಂಡುಹಿಡಿತೀರಾ ನೋಡಿಲಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ BMO ಇದನ್ನು ಬಿಟ್ಬಿಡ್ಬೇಕಾದ್ರೆ, ಇಲ್ಲ ಪೂರ್ತಿ ಕೌಂಟ್ ಮಾಡ್ಕೊಂಡಾದ್ರೂ ಹಂಗಾದ್ರೂ ಮಾಡ್ಬೋದು. ಇವಾಗ BMOs ಅಲ್ಲಿ ಎಷ್ಟಿದಾವೆ? 2 2 4 plus 2 6. 6 electrons in BMO. 6 electrons ನೋಡಿ ಇಲ್ಲಿ 2. ಇದನ್ನು ಬಿಡಿ ಬೇಕಾದ್ರೆ ನೋ ಪ್ರಾಬ್ಲಮ್. ಇದನ್ನು ಬಿಟ್ಟರು ಸಹ ನೀವು ಕರೆಕ್ಟಾಗಿ ಬರುತ್ತೆ. ಹಂಗೆ ಮಾಡಿದ್ರೆ ಒಂದು, ಹಿಂಗೆ ಮಾಡಿದ್ರೆ ಒಂದು, ಹಂಗೂ ಮಾಡೋಣ, ಬೇಕಾದ್ರೆ ಹಿಂಗೂ ಮಾಡೋಣ. ನೋಡಿಲ್ಲಿ ಇದು ಬಾಂಡಿಂಗ್ಗೆ 6 ಎಲೆಕ್ಟ್ರಾನ್ಸ್ ಆಗೋಯ್ತು. ಇದು ಡ್ಯಾಶ್ ಇದು, ಮತ್ತೆ ನೀನೇನಾದರೂ 1 ಅಂತ ಎಲೆಕ್ಟ್ರಾನ್ಸ್ ಅಂದ್ಕೊಂಡ್ಬಿಟ್ಟಿದೆ. ಬಾಂಡಿಂಗ್ ಅಲ್ಲಿ 6, ಆಂಟಿ ಬಾಂಡಿಂಗ್ ಅಲ್ಲಿ 1, ಟೋಟಲಿ 5/2 ದಟ್ ಇಸ್ ಈಕ್ವಲ್ ಟು 2.5. ಅಲ್ಲಿಗೆ ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2.5. ಪ್ಯಾರಾನ ಡಯಾನ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಆದ್ರಿಂದ ಪ್ಯಾರಾಮ್ಯಾಗ್ನೆಟಿಕ್. ಸೇಮ್ ಇದಕ್ಕೊಂದೇ ಮಾಡೋಣ. ಅರ್ಥ ಆಯ್ತಾ? N2 ಅಂದ್ರೆ 14 ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ, ಟೋಟಲ್ 13 ಎಲೆಕ್ಟ್ರಾನ್ಸ್. 13 ಎಲೆಕ್ಟ್ರಾನ್ಸ್ ತಾನೆ. ಇದಕ್ಕೂ ನಾವು ಹಿಂಗೆ ಬರೋಣ ಕೆ ಅಂತ. ಕೆ ಡ್ಯಾಶ್. ಇದೇನಿದು? ಸಿಗ್ಮಾ 1s ಸಿಗ್ಮಾ ಸ್ಟಾರ್ 1s. ಇದೇನಿದು? ಸಿಗ್ಮಾ 2s ಸಿಗ್ಮಾ ಸ್ಟಾರ್ 2s. 2 ಎಲೆಕ್ಟ್ರಾನ್ಸ್ ಕೂಡ ಫಿಲ್ ಆಗ್ಬಿಟ್ಟಿದೆ. ನೆಕ್ಸ್ಟ್
pi 2px is equal to pi 2py, ಅದರಲ್ಲೂ ಎರಡು ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಅದರಲ್ಲೂ ಎರಡು ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ಇವಾಗ ಅಲ್ಲಿ ಟೋಟಲಿ ಇದು 8 ಸಿಗ್ಮಾ 2pz1 ಸಿಗ್ಮಾ 2pz1 ಯಾಕೆ ಇದರಲ್ಲಿ ಒಂದೇ ಹೋಗಿದೆ? 8 + 4 12 + 1 13 ಎಲೆಕ್ಟ್ರಾನ್ಸ್ ಆಗೋಯ್ತಾ? ನೆಕ್ಸ್ಟ್ ಹೌ ಡು ಡಿಟರ್ಮೈನ್ ದ ಅಲ್ಲಿ ಮಾಲಿಕ್ಯುಲರ್ ಕಾನ್ಫಿಗರೇಷನ್ ಗೊತ್ತಾಯ್ತು. ಇಲ್ಲ ಹಿಂಗೆ ಆದ್ರೂ ಬರೀರಿ, ಎಲ್ಲ ಒಂದೇ. ಇಲ್ಲಿವರೆಗೂ ಹಿಂಗೆ ಸೇಮ್ ಬರೆದು ಬಿಟ್ಟು ಇದರಲ್ಲಿ ಎರಡು ಬರುತ್ತೆ, ಇದರಲ್ಲಿ ಒಂದು ಬರುತ್ತೆ ಅಷ್ಟೇ, 13 ಆಗ. ಅರ್ಥ ಆಗಿದೆಯಾ? ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಾಂಡ್ ಆರ್ಡರ್ ಡಿಟರ್ಮಿನೇಷನ್. 5 ಇದೆ ಇದರಲ್ಲಿ 0 ಇದೆ ಆಂಟಿ ಬಾಂಡಿಂಗ್ ಅಲ್ಲಿ. ಇದು 2.5, ಇದು 2.5. ಅಲ್ಲಿಗೆ ಬಾಂಡ್ ಆರ್ಡರ್ ಇಸ್ 2.5 ಅಂತ ಗೊತ್ತಾಯ್ತಾ? ಇದರದ್ದು ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2.5. ಇದರದ್ದು ಬಾಂಡ್ ಆರ್ಡರ್ 2.5. ಇದರಲ್ಲೂ ಇದು ಪ್ಯಾರಾಮ್ಯಾಗ್ನೆಟಿಕ್. ವೈ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್? ಬಿಕಾಸ್ ದೇರ್ ಇಸ್ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ ಇನ್ ಒಂದು ಮಾಲಿಕ್ಯುಲರ್ ಆರ್ಬಿಟಲ್ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಅರ್ಥ ಇದು ಪ್ಯಾರಾಮ್ಯಾಗ್ನೆಟಿಕ್. ಬಟ್ ಸೇಮ್ ಬಾಂಡ್ ಆರ್ಡರ್ ಒಂದಿದೆ, ಇದು ಎರಡು ಒಂದೇ. ಇದು N2- and N2+ having same bond orders. But how do you determine the order of stability? Very simple. ಯಾವುದರಲ್ಲಿ more number of electrons in ABMO ಇದಾವೆ ನೋಡಿ. ಅರ್ಥ ಆಯ್ತಾ? ಇಲ್ಲಿ ABMO ಅಲ್ಲಿ ಎಲೆಕ್ಟ್ರಾನ್ ಇದೆ ತಾನೆ? ಇಲ್ಲಿ ABMO ಅಲ್ಲಿ ಇಲ್ಲ. That's why it is more stable than this. ಸರ್ ಇದೆ ಸರ್, ಇದರಲ್ಲಿ ಕೆ ಇದರಲ್ಲಿ ಇದೆಯಲ್ಲ ಅಂತ. ಎಸ್, ನೋ ಪ್ರಾಬ್ಲಮ್. ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಬರುತ್ತೆ. ಇದರಲ್ಲಿ ಎಷ್ಟಿದೆಯೋ ಇದರಲ್ಲೂ ಅಷ್ಟೇ ಇರುತ್ತೆ ತಾನೆ? ಬಟ್ ಇದರಲ್ಲಿ ಒಂದು ಜಾಸ್ತಿ ಇದ್ದಂಗೆ ಆಂಟಿ ಬಾಂಡಿಂಗ್. ದಟ್ಸ್ ವೈ ದ ಆರ್ಡರ್ ಆಫ್ ಸ್ಟೆಬಿಲಿಟಿ ಈಸ್ ಈಕ್ವಲ್ ಟು, ಅರ್ಥ ಆಯ್ತಾ? ಹೆಂಗಿರತ್ತಪ್ಪ ಅಂದ್ರೆ ಇದು ಸ್ಟೆಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬಾಂಡ್ ಆರ್ಡರ್ನ. The bond order is more, is more. That's why N2 is more stable than. ಇದರಲ್ಲಿ ಯಾವ ಸರ್ ಇದು ಜಾಸ್ತಿ ಇರುತ್ತೆ? ಯಾಕೆ ಹೇಳಿ? ಆಂಟಿ ಬಾಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ದಟ್ ಈಸ್ N2+ is greater than N2-. This is the order of stability of these three species. It is very, 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 very important examination point of view. ಅಲ್ಲಿಗೆ ಆರ್ಡರ್ ಆಫ್ ಸ್ಟೆಬಿಲಿಟಿ ಕೂಡ ಗೊತ್ತಾಯ್ತಾ? ಎನಿ ಡೌಟ್? ಆರ್ಡರ್ ಆಫ್ ಸ್ಟೆಬಿಲಿಟಿ ಕೂಡ ಗೊತ್ತಾಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ನಾವು CO ಸ್ಪೀಸೀಸ್ ನಾವೆಲ್ಲ ಹೋಮೋನ್ಯೂಕ್ಲಿಯರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಹೋಮೋನ್ಯೂಕ್ಲಿಯರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಸೇಮ್ ಇದೇ ತರ ಪ್ರತಿಯೊಂದು ಕೂಡ ನಾವು ಬರೀಬಹುದು. ಟೋಟಲಿ 3 ಸ್ಪೀಸೀಸ್ಗೂ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮಾಲಿಕ್ಯುಲರ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್, ದ ಆರ್ಡರ್ ಆಫ್ ಸ್ಟೆಬಿಲಿಟಿ ಕೂಡ ಗೊತ್ತಾಯ್ತಾನೆ? ದ ಆರ್ಡರ್ ಆಫ್ ಸ್ಟೆಬಿಲಿಟಿ ಯಾಕೆ ಇದು ಗ್ರೇಟರ್? ಬಾಂಡ್ ಆರ್ಡರ್ ಜಾಸ್ತಿ ಇದೆ. ಸರ್ ಇದು ಬಾಂಡ್ ಆರ್ಡರ್ ಸೇಮ್ ಇದೆಯಾ? ಇದರಲ್ಲಿ ಹೆಂಗೆ ಕಂಡು ಹಿಡಿತೀರಾ? ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ABMO ನೋಡ್ಕೊಳ್ಳಿ. ABMO ಯಾವುದರ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇದೆಯೋ ದಟ್ ಈಸ್ ಮೋರ್ ಸ್ಟೇಬಲ್. ABMO ಯಾವ ಸ್ಪೀಸೀಸ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆಯೋ ದಟ್ ಈಸ್ ಲೆಸ್ ಸ್ಟೇಬಲ್. ಇವನ್ ಇಟ್ಸ್ ಹ್ಯಾವಿಂಗ್ ಸೇಮ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಸೇಮ್ ಇದೆ, ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ABMO ಇದರಲ್ಲಿ ಜಾಸ್ತಿ ಇದೆ, ಇದರಲ್ಲಿ ಕಡಿಮೆ ಇದೆ. ಆದ್ರಿಂದ ದಿಸ್ ಇಸ್ ಲೆಸ್ ಸ್ಟೇಬಲ್, ದಿಸ್ ಇಸ್ ಮೋರ್ ಸ್ಟೇಬಲ್. ಅಂದ್ರೆ N2- is less stable than N2+, even though it's having same bond order. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀಟ್ ಪಾಯಿಂಟ್ ಆಫ್ ವ್ಯೂ, JEE ಪಾಯಿಂಟ್ ಆಫ್ ವ್ಯೂ, CET ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಗಿದೆಯಾ? ಎನಿ ಡೌಟ್? ಈ ತರ ನೀವು ಪರ್ಫೆಕ್ಟ್ ಆದ್ರೇನೆ ನಿಮಗೆ ಅರ್ಥ ಆಯ್ತಾ CET ನೀಟ್ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ. ಪರ್ಫೆಕ್ಟ್ ಆಗಿಬಿಡ್ಬೇಕು. ಯಾವ್ದಾದ್ರು ಕೇಳ್ಕೊಳ್ಳಿ, ಹೆಂಗಾದ್ರೂ ಕೇಳ್ಕೊಳ್ಳಿ. ಅವ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ಕೊಳ್ಳಿ, ಬಾಂಡ್ ಆರ್ಡರ್ ಕೇಳ್ಕೊಳ್ಳಿ, ಇಲ್ಲ ಆರ್ಡರ್ ಆಫ್ ಸ್ಟೆಬಿಲಿಟಿ ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ಬಾಂಡ್ ಆರ್ಡರ್ ಆಫ್ N2 ಎಷ್ಟು? ಬಾಂಡ್ ಆರ್ಡರ್ ಆಫ್ N2 ದಟ್ ಈಸ್ 3. ಅರ್ಥ ಆಯ್ತಾ?
ಇದ್ರ ಮೇಲೆ ಈ ತರ ಕ್ವಶನ್ ಕೂಡ ಕೇಳ್ಬೋದು. ಅರ್ಥ ಆಯ್ತಾ? ನೀಟ್ ಕ್ವಶನ್ ಒಂದು ನೋಡಿ ಇಲ್ಲಿ. ವಿಚ್ ಹ್ಯಾಸ್ ಸೇಮ್ ಬಾಂಡೆಡ್ ಆಸ್ N2? Which has same bond order as N2. ಅರ್ಥ ಆಯ್ತಾ? ಅದನ್ನ ನೀವು ಕೊಟ್ಟಿರ್ತಾನೆ ಆಪ್ಷನ್ಸ್. ಅರ್ಥ ಆಯ್ತಾ? CN CO ಅರ್ಥ ಆಯ್ತಾ? ನೆಕ್ಸ್ಟ್ ಅದು ಕೊಡೋಣ, ದಟ್ ಈಸ್ D NO ಪ್ಲಸ್ ಕೊಡೋಣ. ಇವಾಗ ಇದರಲ್ಲಿ ಅರ್ಥ ಆಯ್ತು? ಇವಾಗ ಇದರಲ್ಲಿ N2 ಏನು ಬಾಂಡ್ ಆರ್ಡರ್ ಒಂದಿದೆಯೋ ಅದಕ್ಕೆ ಈಕ್ವಲ್ ಬಾಂಡ್ ಆರ್ಡರ್ ಯಾವ್ಯಾವ್ದೊಂದಿದೆ ಅಂತ. ಅದೊಂದಿರ್ಬೋದು, 2 ಇರ್ಬೋದು, 3 ಇರ್ಬೋದು. ಇದರಲ್ಲಿ ಸೇಮ್ ಬಾಂಡ್ ಆರ್ಡರ್ ಇರ್ತಕ್ಕಂಥದ್ದು ಯಾಕೆ ಕಂಡುಹಿಡಿತೀರಾ? ವೆರಿ ಸಿಂಪಲ್. ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ಇದು 14 ಎಲೆಕ್ಟ್ರಾನ್ಸ್ ಇರುತ್ತೆ N2 ಅಲ್ಲಿ. ದ ಬಾಂಡ್ ಆರ್ಡರ್ ಇಸ್ 3 N2 ಬಾಂಡ್ ಆರ್ಡರ್ ಗೊತ್ತಿದೆ ನಮಗೆ. ಇವಾಗ ಸೇಮ್ ಬಾಂಡ್ ಆರ್ಡರ್ ಯಾವ್ದೊಂದಿದೆ? CN ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೋಡ್ಕೋ. ಅರ್ಥ ಆಯ್ತಾ? ಈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೋಡ್ಕೊಂಡು ಹೆಂಗ್ ಸರ್ ಹೇಳ್ತಕ್ಕಂಥದ್ದು ಅಂದ್ರೆ, ಅರ್ಥ ಆಯ್ತಾ? ಒಂದು ಶಾರ್ಟ್ ಕಟ್ ಮೆಥಡ್ ನೋಡಿ ಇಲ್ಲಿ. ಅರ್ಥ ಆಯ್ತಾ? ಕೆಲವು ದಿಸ್ ಶಾರ್ಟ್ ಕಟ್ ಮೆಥಡ್ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ. ಶಾರ್ಟ್ ಕಟ್ ಅರ್ಥ ಆಯ್ತಾ? ಈ ಯಾಕಪ್ಪ ಅಂದ್ರೆ ಈ ಶಾರ್ಟ್ ಕಟ್ ಮೆಥಡ್ ಹೆಂಗಾಗತ್ತಪ್ಪ ಅಂದ್ರೆ, ಇವಕ್ಕೇನೋ ನೀವು N2 ಕೇಳ್ಕೊಳ್ಳಿ, O2 ಕೇಳ್ಕೊಳ್ಳಿ, H2 ಕೇಳ್ಕೊಳ್ಳಿ, ನೀವೇನೋ ಕಂಡುಹಿಡ್ಕೊಳ್ತೀರಾ. ಅರ್ಥ ಆಯ್ತಾ? ಬಟ್ ನೀವು ಶಾರ್ಟ್ ಕಟ್ ಇತ್ತು ಅಂದ್ರೆ ಯಾವ್ದಕ್ಕಾದ್ರೂ ಕೇಳ್ಕೊಳ್ಳಿ, ನೀವು ಅಟೆಂಡ್ ಮಾಡೋದು. ನೋಡಿ, ಫಾರ್ ಎಕ್ಸಾಂಪಲ್ CO ಇದೆ, CN ಇದೆ, ಇದರಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. NO ಪ್ಲಸ್ ಇದೆ, ಯಾವ್ದಾದ್ರು ಕೇಳ್ಕೊಳ್ಳಿ, ನಾವು ಅಟೆಂಡ್ ಮಾಡ್ಬೋದು. ಹೆಂಗ್ ಸರ್? ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅರ್ಥ ಆಯ್ತಾ? ಬಾಂಡ್ ಆರ್ಡರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ಯಾವ ತರ ಬಾಂಡ್ ಆರ್ಡರ್ ಇರುತ್ತೆ ಅಂತ. ಅರ್ಥ ಆಯ್ತಾ? ಇದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೋಡಿ ಇಲ್ಲಿ. ಇದು ಶಾರ್ಟ್ ಕಟ್ ಮೆಥಡ್ ನೋಡಿ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಇದ್ರೆ ಟೋಟಲ್ ಯಾವುದೋ ಸ್ಪೀಸಿಯಲ್ಲಿ 10 ಇದ್ರೆ ಎಷ್ಟು, 11 ಇದ್ರೆ ಎಷ್ಟು, 12 ಇದ್ರೆ ಎಷ್ಟು, 13 ಇದ್ರೆ ಎಷ್ಟು, 14 ಇದ್ರೆ ಎಷ್ಟು, 15 ಇದ್ರೆ ಎಷ್ಟು, 16 ಇದ್ರೆ ಎಷ್ಟು, 17 ಇದ್ರೆ ಎಷ್ಟು, 18 ಇದ್ರೆ ಎಷ್ಟು. ಈ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಇದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಇದ್ರೆ ದ ಬಾಂಡ್ ಆರ್ಡರ್ ಇಸ್ 1. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 11 ಇದ್ರೆ ಬಾಂಡ್ ಆರ್ಡರ್ ಇಸ್ 1.5. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 12 ಇದ್ರೆ ದ ಬಾಂಡ್ ಆರ್ಡರ್ ಇಸ್ 2. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 13 ಇದ್ರೆ ದ ಬಾಂಡ್ ಆರ್ಡರ್ ಇಸ್ 2.5. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 14 ಇದ್ರೆ ದ ಬಾಂಡ್ ಆರ್ಡರ್ ಇಸ್ 3. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 15 ಇದ್ರೆ ಅಗೈನ್ ದ ಬಾಂಡ್ ಆರ್ಡರ್ ಇಸ್ ಡಿಕ್ರೀಸ್ ಆಗುತ್ತೆ 2.5. ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇವು ಸ್ಪೀಸೀಸ್ ಅಲ್ಲೇ, ಅರ್ಥ 16 ಇದ್ರೆ ಅಗೈನ್ 2. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 1.5, 17 ಇದ್ರೆ, 18 ಇದ್ರೆ 1. ನೋಡಿ ಇಲ್ಲಿ. ಅರ್ಥ ಆಯ್ತಾ? ಇದು ನೀವು ಮೈಂಡಲ್ಲಿ ಇರಲಿ, ಇದು ನಿಮಗೆ ಚೆನ್ನಾಗಿ ಮೈಂಡಲ್ಲಿ ಇರಲಿ. ಅರ್ಥ ಆಯ್ತಾ? ಇದು ನಿಮಗೆ ಚೆನ್ನಾಗಿ ಮೈಂಡಲ್ಲಿ ಇತ್ತು ಅಂದರೆ ಇಟ್ಸ್ ವೆರಿ ಡೆಡ್ ಈಸಿ. ನೀಟ್ ಆ್ಯಂಡ್ CET ಪಾಯಿಂಟ್ ಆಫ್ ವ್ಯೂ ಇದು ಮೈಂಡಲ್ಲಿ ಇರ್ಬೇಕು ನಿಮಗೆ.
ಜೈ ಪಾಯಿಂಟ್ ಆಫ್ ವ್ಯೂ ನೀವು ಇದು ಮೈಂಡಲ್ಲಿ ಇತ್ತು ಅಂದರೆ ವೆರಿ ಸಿಂಪಲ್ ಶಾರ್ಟ್ಕಟ್ ಮೆಥಡ್ ಇದು. ಇವಾಗ ಯಾವುದೋ ಒಂದು ಸ್ಪೀಸಿಯಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 10 ಇದ್ರೆ ಅದ್ರ ಬಾಂಡ್ ಆರ್ಡರ್ 1 ಇರುತ್ತೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 11 ಇದ್ರೆ, ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ, N2 ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 14 ಎಲೆಕ್ಟ್ರಾನ್ಸ್. ವಾಟ್ ಇಸ್ ದ ಬಾಂಡ್ ಆರ್ಡರ್? 3 ತಾನೆ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3 ಅಲ್ವಾ? ನೋಡಿ 14 ಇದ್ರೆ 3. O2 ಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 16 ಅಲ್ವಾ? ವಾಟ್ ಇಸ್ ದ ಬಾಂಡ್ ಆರ್ಡರ್? 16 ಇದ್ರೆ 2. ನಾವು ಡಿಟರ್ಮೈನ್ ಮಾಡಿರ್ತಕ್ಕಂಥದ್ದು ನೋಡಬೇಕಾದ್ರೆ ಅರ್ಥ ಆಯ್ತಾ? F2 ನಾವು ಡಿಟರ್ಮೈನ್ ಮಾಡಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ 18. ವಾಟ್ ಇಸ್ ದ ಬಾಂಡ್ ಆರ್ಡರ್? 1. ಅರ್ಥ ಆಯ್ತು? ಇದು 2, ಇದು 1 ಬಾಂಡ್ ಆರ್ಡರ್. ನೋಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೇಲೆ ಬಾಂಡ್ ಆರ್ಡರ್ ಇರ್ಬೋದು. ಸರ್ ಇದನ್ನು ಹೆಂಗ್ ಸರ್ ಕಂಡುಹಿಡಿದ್ರಿ ನೀವು? ಹೆಂಗ್ ಸರ್ ಕಂಡುಹಿಡಿತೀರಿ ಅದ್ರ ಮೇಲೆ? ಅರ್ಥ ಆಯ್ತು? ನೋಡಿ ಇಲ್ಲಿ ಸಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಇದನ್ನ ನೈಟ್ರೋಜನ್ ಕಂಡುಹಿಡಿದ್ವಿ 13, ಸಾರಿ 3, 14 ಎಲೆಕ್ಟ್ರಾನ್ಸ್ ಇರುತ್ತೆ. ಬಾಂಡ್ ಆರ್ಡರ್ ಇಸ್ 3 ನೈಟ್ರೋಜನ್. ಸೇಮ್ ಬಾಂಡ್ ಆರ್ಡರ್ ಯಾವ್ದ್ರಲ್ಲಿ ಒಂದಿದೆ ಅಂತ ಅರ್ಥ ಆಯ್ತಾ? C6 + 7 ಟೋಟಲ್ ಬಂದು ನೈಟ್ರೋಜನ್ 7 ತಾನೆ ಅಟಾಮಿಕ್ ನಂಬರ್. ಇದರಲ್ಲಿ 7 ಎಲೆಕ್ಟ್ರಾನ್ಸ್ ಇದ್ರು 6 ಎಲೆಕ್ಟ್ರಾನ್ಸ್, ಟೋಟಲ್ 13 ಎಲೆಕ್ಟ್ರಾನ್ಸ್. 13 ಎಲೆಕ್ಟ್ರಾನ್ಸ್ ಅಂದ್ರೆ ವಾಟ್ ಇಸ್ ದ ಬಾಂಡ್ ಆರ್ಡರ್? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 2.5. ಹಂಗೆ ಇದನ್ನು ಕಂಡುಹಿಡಿಯೋಣ. 6 + 8 14 ಎಲೆಕ್ಟ್ರಾನ್ಸ್. 14 electrons. 6 + 8 oxygen 6 8 carbon 6 totally 14. 14 ಅಂದ್ರೆ ವಾಟ್ಸ್ ದ ಬಾಂಡ್ ಆರ್ಡರ್? 3. ಅಲ್ಲಿ ಇದು ಒಂದು ಆನ್ಸರ್ ಆಗತ್ತಾ? ನೈಟ್ರೋಜನ್ ಈಕ್ವಲ್ ಇರ್ತಕ್ಕಂಥ ಇದೊಂದು ಆಯ್ತಾ? ನೆಕ್ಸ್ಟ್ O2 8 + 8 that is equal to 16 electrons. What is the bond order? The bond order is equal to 2. ಅರ್ಥ ಆಯ್ತಾ? ನೆಕ್ಸ್ಟ್ ನೈಟ್ರೋಜನ್ ಅಲ್ಲಿ 7 ಎಲೆಕ್ಟ್ರಾನ್ಸ್, O ಅಂದ್ರೆ 8 ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಕಡಿಮೆ. ಟೋಟಲಿ NO ಪ್ಲಸ್ 7 + 7 ಟೋಟಲ್ ಎಷ್ಟಾಯ್ತು? 14. ದಟ್ ಇಸ್ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3. ನೋಡಿ ಅಲ್ಲಿಗೆ ಸೇಮ್ ಬಾಂಡ್ ಆರ್ಡರ್ ಇರ್ತಕ್ಕಂಥದ್ದು ಯಾವುದು? ನೈಟ್ರೋಜನ್ ಈಕ್ವಲ್ ಇರ್ತಕ್ಕಂಥದ್ದು CO ಒಂದಿದೆ ಆನ್ಸರ್. ಇನ್ನೊಂದು ಯಾವುದು? NO ಪ್ಲಸ್ ಒಂದಿದೆ. ನಿಮ್ಗೊಂದು ನೋಟ್ ಹೇಳಿದ್ದೆ, ನಿಮ್ಗೆ ಜ್ಞಾಪಕ ಇದೆಯಾ? CO ಪ್ಲಸ್ ಬಂದು ಹೈಯೆಸ್ಟ್ ಬಾಂಡ್ ಆರ್ಡರ್ 3.5 ಬಾಂಡ್ ಆರ್ಡರ್ ಹೊಂದಿರುತ್ತೆ. ಇದನ್ನು ಚೆನ್ನಾಗಿ ನಾವು ಇದೊಂದೇ ಇರ್ತಕ್ಕಂಥದ್ದು, ಯಾವುದು ಅಷ್ಟು ಬಾಂಡ್ ಆರ್ಡರ್ ಇರ್ತಕ್ಕಂಥ ಸ್ಪೀಸ್ ಇಲ್ವೇ ಇಲ್ಲ. ಮ್ಯಾಕ್ಸಿಮಮ್ 3. ಇದು ಮಾತ್ರ 3.5 ಹೊಂದಿರುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಡಿ ನೋಟ್. ಅಲ್ಲ ಟೋಟಲಿ ವಿಚ್ ಹ್ಯಾಸ್ ಸೇಮ್ ಬಾಂಡ್ ಆರ್ಡರ್ ಆಸ್ N2. N2 ಅಂದ್ರೆ 3 ತಾನೆ. ಸೇಮ್ ಇರ್ತಕ್ಕಂಥದ್ದು ಯಾವ್ದಾಯ್ತು? CO ಒಂದಾಯ್ತು, NO ಪ್ಲಸ್. ಅಲ್ಲಿಗೆ B and D is the correct answer. B and D is the correct answer. ಎನಿ ಡೌಟ್? ಅರ್ಥ ಆಗಿದೆಯಾ? ಈ ಒಂದು ಶಾರ್ಟ್ ಕಟ್ ಮೆಥಡ್ ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ತೀರಾ? ಈ ಶಾರ್ಟ್ ಕಟ್ ಮೆಥಡ್ ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ತೀರಾ? ನೆಕ್ಸ್ಟ್ ವಿಚ್ ಈಸ್ ಲೀಸ್ಟ್ ಸ್ಟೇಬಲ್. ಅರ್ಥ ಆಯ್ತಾ? ವಿಚ್ ಈಸ್ ಲೀಸ್ಟ್ ಸ್ಟೇಬಲ್. ಕ್ವಶನ್ ನಂಬರ್ 2 ನಾವು ಡಿಸ್ಕಸ್ ಮಾಡೋಣ. ಕ್ಯಾನ್ ರಬ್ ದಿಸ್. ಅರ್ಥ ಆಯ್ತಾ? ಲೀಸ್ಟ್ ಸ್ಟೇಬಲ್ ಇರ್ತಕ್ಕಂಥದ್ದು ಯಾವುದು? ಇನ್ನೂ ಒಂದು ಕ್ವಶನ್ ನೋಡಿ, ಕೆಳಗಡೆ ಇರ್ತಕ್ಕಂಥದ್ರಲ್ಲಿ ವಿಚ್ ಈಸ್ ಲೀಸ್ಟ್ ಸ್ಟೇಬಲ್. ಅರ್ಥ ಆಯ್ತಾ? ಕೆಳಗಡೆ ಆಪ್ಷನ್ಸ್ ನೋಡಿ, ಇಲ್ಲಿ ಆಪ್ಷನ್ಸ್ ಬಾಂಡ್ ಆರ್ಡರ್ ಮೇಲೆ ಹೇಳ್ಬೋದು. ಅರ್ಥ ಆಯ್ತಾ? A CN, ಅರ್ಥ ಆಯ್ತಾ? B NO ಪ್ಲಸ್, ಅರ್ಥ ಆಯ್ತಾ? C
ಅರ್ಥ ಆಯ್ತಾ? ಸಿ O2, ಡಿ Cn ಮೈನಸ್. ಇದರಲ್ಲಿ ಲೀಸ್ಟ್ ಸ್ಟೇಬಲ್ ಯಾವುದು ಅಂತ ಡಿಟರ್ಮೈನ್ ಮಾಡಬೇಕು. ಈ ತರ ಕ್ವಶನ್ಸ್ ಕೇಳ್ತಕ್ಕಂಥದ್ದು. ಅರ್ಥ ಆಯ್ತಾ? ಇವಾಗ ಸಿ ಅನ್ನೋದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಹೌ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್? 6. ಅರ್ಥ ಆಯ್ತಾ? ಸಿ ಅಂದ್ ಬಾಂಡ್ ಆರ್ಡರ್ ಎಷ್ಟು? 6 + 7. 6 ಸರಿ, ಇದರಲ್ಲಿ 6 ಎಲೆಕ್ಟ್ರಾನ್ಸ್ ಇದ್ದಾವೆ, ಇದರಲ್ಲಿ 7, ಟೋಟಲಿ 13. 13 ಇದ್ರೆ ಏನು? 13 ಎಲೆಕ್ಟ್ರಾನ್ಸ್. ದ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಎಷ್ಟು? 13 2.5 ತಾನೆ? 2.5. ಅರ್ಥ ಆಯ್ತಾ? NO ಪ್ಲಸ್, N ಅಂದ್ರೆ 7, O ಪ್ಲಸ್ ಅಂದ್ರೆ 7, 14 ಎಲೆಕ್ಟ್ರಾನ್ಸ್. 14 ಇದ್ರೆ ಬಾಂಡ್ ಆರ್ಡರ್ ಇಸ್ ಬಾಂಡ್ ಆರ್ಡರ್ 3 ಅಲ್ವಾ? 14 ಇದ್ರೆ ಬಾಂಡ್ ಆರ್ಡರ್ 3. ನೆಕ್ಸ್ಟ್ O2 16 ಎಲೆಕ್ಟ್ರಾನ್ಸ್, ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 16 ಇದ್ರೆ ಎಷ್ಟು? 2 ಅಲ್ವಾ? ನೆಕ್ಸ್ಟ್ Cn, C6, N7 ಒಂದು ಜಾಸ್ತಿ, ಟೋಟಲಿ 6 + 8 14. ಕಾರ್ಬನ್ 6, ನೈಟ್ರೋಜನ್ 7, 13 ಒಂದು ಎಕ್ಸೆಸ್ ಇದೆ, 14 ಎಲೆಕ್ಟ್ರಾನ್ಸ್ ಅಂದ್ರೆ ಅಗೈನ್ ಇಟ್ ಈಸ್ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 3. ಅಲ್ಲಿಗೆ ಸ್ಟೇಬಲ್, ಲೀಸ್ಟ್ ಸ್ಟೇಬಲ್ ಅಂದ್ರೆ ಬಾಂಡ್ ಸ್ಟೆಬಿಲಿಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಬಾಂಡ್ ಆರ್ಡರ್ನು. ಅಲ್ಲಿಗೆ ಯಾವ್ದು ಬಾಂಡ್ ಆರ್ಡರ್ ಕಡಿಮೆ ಇದೆಯೋ ದಟ್ ಈಸ್ ಲೀಸ್ಟ್ ಸ್ಟೇಬಲ್. ಯಾವ್ದು ಬಾಂಡ್ ಆರ್ಡರ್ ಕಡಿಮೆ ಇದೆ? O2. ದಿಸ್ ಇಸ್ ದ ಲೀಸ್ಟ್ ಸ್ಟೇಬಲ್ along the following. Among the following which having least stable ಅಂದ್ರೆ O2, because the bond order is less. ಬಾಂಡ್ ಆರ್ಡರ್ ಕಡಿಮೆ ಇದ್ರೆ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ ತಾನೆ? ಅರ್ಥ ಆಗಿದೆಯಾ? ಈ ತರ ನಿಮಗೆ ಕ್ವಶನ್ಸ್ ಕೇಳ್ಬೋದು ಇದ್ರ ಮೇಲೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇದ್ರ ಮೇಲೆ ಇನ್ನೂ ಕೆಲವೊಂದು ಡಿಸ್ಕಸ್ ಮಾಡೋಣ. O2 ಪ್ಲಸ್, O2 ಮೈನಸ್, O2 2 ಪ್ಲಸ್, ಅದ್ರ ಬಗ್ಗೆ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಅದನ್ನು ಡಿಸ್ಕಸ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಈ ಚಾಪ್ಟರ್ ಉಳಿದಿರ್ತಕ್ಕಂಥ ಸಿಲೆಬಸ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಈ ಒಂದು ಶಾರ್ಟ್ ಕಟ್ ಮೆಥಡ್ನ ಚೆನ್ನಾಗಿ ನೆನಪಿಟ್ಕೊಳ್ಳೆ, ಮರಿಬಾರ್ದು, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಥ್ಯಾಂಕ್ ಯು.